ಅತ ಧರ್ಮಸ್ಥಳ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ರೆ ಇತ ರಾಜಕೀಯ ನಾಯಕರ ಮಧ್ಯೆ ಧರ್ಮ ಸಮರ ತಾರಕಕ್ಕೇರಿದೆ. ಅವತ್ತು ಎಸ್ಐಟಿ ರಚನೆಯನ್ನ ಸ್ವಾಗತಿಸಿದ ಬಿಜೆಪಿ ನಾಯಕರು ಈಗ ಸರ್ಕಾರದ ವಿರುದ್ಧವೇ ಆರೋಪ ಮಾಡ್ತಾ ಇದ್ದಾರೆ. ಆಡಳಿತ ವಿಪಕ್ಷದ ಮಧ್ಯೆ ಧರ್ಮ ಯುದ್ಧ ಕಾವೇರಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಖ್ಯಮಂತ್ರಿಗಳು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ದಾರೆ. ಸರ್ಕಾರದ ಕೋಟ್ಯಾಂತರ ರೂಪಾಯಿ ಉಳಿತಾ ಇತ್ತು. ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಇದಕ್ಕೆ ಬೆಲೆ ತೆತ್ತಬೇಕಾಗಿದೆ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ಗೆ ಅವಶ್ಯಕತೆ. ಏಕಾಏಕಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದೆ, ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ನಡೆದಿರುವ ಬೆಳವಣಿಗೆ ರಾಜಕೀಯ ನಾಯಕರ ಕೆಸರೆರೆಚಾಟಕ್ಕೂ ಕಾರಣವಾಗಿದೆ. ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಚೆನ್ನಯ್ಯ ಹೇಳಿಕೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿತ್ತು. ಈ ವೇಳೆ ಎಸ್ಐಟಿ ರಚನೆ ಸ್ವಾಗತಿಸಿದ ಬಿಜೆಪಿ ನಾಯಕರು ಈಗ ಎಸ್ಐಟಿ ರಚನೆಯನ್ನೇ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಕಮಲ ಕಲಿಗಳ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲೂ ಜೋರಾಗ್ತಾ ಇದೆ ರಾಜಕೀಯ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಧರ್ಮ ಸಮರ. ವಿಪಕ್ಷ ನಾಯಕ ಆರ್ ಅಶೋಕ್, ಧರ್ಮಸ್ಥಳ ಪ್ರಕರಣ ಶುರುವಾದಾಗಿನಿಂದಲೂ ನಾವು ಷಡ್ಯಂತ್ರ ಇದೆ ಅಂತ ಹೇಳಿದ್ವಿ, ಆದ್ರೆ ಸರ್ಕಾರ ಆತುರದ ನಿರ್ಧಾರ ಕೈಗೊಳ್ತು. ಸಿಎಂ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಉಳಿತಿತ್ತು ಅಂತ ಹೇಳಿದ್ದಾರೆ. ಇನ್ನು ಈ ಪಾಪದ ಕೃತ್ಯಕ್ಕೆ ಸರ್ಕಾರ ಹೊಣೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಶಾಸಕ ಸತೀಶ್ ರೆಡ್ಡಿ ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದ್ದಾರೆ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದ್ವಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡಿದೆ ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು. ಸತ್ಯಕ್ಕೆ ಎಲ್ಲ ಒಂದು ಕಡೆ ದಾರಿಯನ್ನು ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ. ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗನಿಗೂಟ ಆಯ್ತದೆ, ಅರ್ಥ ಮಾಡ್ಕೊಳ್ಳಿ. ಅವನು ಯಾವನಿದ್ದಾನೆ ಇದೇ ಬಗನಿಗೂಟ ಆಯ್ತದೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರ ಏನು SITಯನ್ನು ರಚನೆ ಮಾಡಿ ಈ ಒಂದು ಯಾರು ಬಂದು ಕಂಪ್ಲೇಂಟನ್ನು ಕೊಟ್ಟರು ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ, ಅವ್ರು ಯಾರು, ಅವರಿಗೆ ಬುರುಡೆ ಹೇಗೆ ಬಂತು ಅವೆಲ್ಲವನ್ನ ತಿಳ್ಕೊಳ್ಳದೆ ಏಕಾಏಕಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದೆ, ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. ನೋಡಿ, ಸರ್ಕಾರನೇ ಒಂದು ಅನೌನ್ಸ್ ಮಾಡಿದೆ, ಎಡಚರರು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ರು, ಎಡಚರರು ನಮ್ಮ ಮೇಲೆ ಒಂದು ಪ್ರೆಷರ್ ತಂದಿದ್ದಾರೆ ಅಂತ. ಮತ್ತು DK ಶಿವಕುಮಾರ್ ಅವರು ಹೇಳಿದ್ರು, ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ. ಅಂದರೆ ಈ ಸರ್ಕಾರ ಈ ಒತ್ತಡಕ್ಕೆ ಈ ರೀತಿಯ ಯಾರು ಒತ್ತಡ ಆಗ್ತಾರೆ ಅವರಿಗೆ ಮಣಿತಾ ಇದೆಯಾ? ಇನ್ನು ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟದ್ದು, ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು, ನಾನು ಧರ್ಮದ ಪರ ಅಂತ DCM DK ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಇನ್ನು ಸದ್ಯದ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಸಂತೋಷ್ ಲಾಡ್, ಸಂಪೂರ್ಣ SIT ತನಿಖೆಯಾದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ, ಬಿಜೆಪಿ ಇದನ್ನ ರಾಜಕೀಯವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಏನು ಮಾತಾಡಿರಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಡಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾಯಿದ್ರು. ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ
ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆಯ ಕೆಲಸ ಅಂಥೇಳಿ ಅವರು ಹೇಳಿದ್ದಾರೆ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ಮದು ಅಷ್ಟೇ. ಇವತ್ತೇನು BJP ವಿರುದ್ಧನಲ್ಲಿ ರಾಜಕೀಯ ಉಪೇಕ್ಷಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು SIT ಆಗಬೇಕಂತಕ್ಕಂಥ ಅವ್ರದ್ದು ಇತ್ತು, ಕರೆಕ್ಟಾ? SITಗೆ ಅವ್ರು ಸ್ವಾಗತ ಮಾಡಿದ್ರಿಲ್ಲ, SITಗೆ ಸ್ವಾಗತ ಮಾಡಿದ್ರಲ್ಲ BJP ಅವರು. SITಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲೂ ಮಾಡಿದ್ವಿ. ಅವ್ನು ಎಲ್ಲೆಲ್ಲಿ ಹೇಳ್ದ ತೊಡಕ್ಕೆ ಚಾಲೂ ಮಾಡಿದ್ವಿ. ಒಂದು 2 ವಾರ ಆಯಿತು, 3 ವಾರ ಆಯಿತು, ಹೆಣಗಳು ಸಿಕ್ಕಿಲ್ಲ. ಹೆಣಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು ಅವಾಗ? ಬೈ ಚಾನ್ಸ್ ಹೆಣ್ಣುಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು? ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು. ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು? ಏನು ರೀಸನ್ ಇತ್ತು ಸ್ವಾಗತ ಮಾಡೋಕ್ಕೆ? ಅವಾಗಲೇ ಹೇಳ್ಬೇಕಾಗಿತ್ತಲ್ಲ, ನಾವು ಸ್ವಾಗತ ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತು. ಅವಾಗ ಸ್ವಾಗತ ಮಾಡಿದ್ರು, 2-3 ವಾರ ತಡೆದ್ರು. ಯಾವಾಗೇನೋ ಇನ್ವೆಸ್ಟಿಗೇಷನಲ್ಲಿ ಏನೋ ಆತಂಕ ಇತ್ತು, ಜನರದ ಜೊತೆಗೆ ಮಾಧ್ಯಮ ಮೀಡಿಯಾ ಏನೋ ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು, ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು. ಸೊ ಈ ಒಂದೇಟಿಗೆ 2 ವಾರ 3 ವಾರ ತಡೆದ್ಬಿಟ್ಟು ಈಗ ಒಂದೇಟಿಗೆ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡಲಿ. SIT ರಚನೆಯಾದಾಗ ಸ್ವಾಗತ ಮಾಡಿದ BJP ನಾಯಕರು ಈಗ ಸರ್ಕಾರದ ಮೇಲೆಯೇ ಬೊಟ್ಟು ಮಾಡ್ತಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಸರ್ಕಾರ ವಿರುದ್ಧ ಆರೋಪ ಮಾಡುವಂತೆ ಕಾಣ್ತಿದೆ BJP ನಾಯಕರ ನಡೆ. ಏನೇ ಆಗ್ಲಿ, SIT ತನಿಖೆ ರಿಸಲ್ಟ್, ಧರ್ಮಸ್ಥಳ ಪ್ರಕರಣ ಭವಿಷ್ಯದಲ್ಲಿ ರಾಜಕೀಯ ಪಕ್ಷಗಳ ಮೇಲೆ ಬೀರೋ ಪರಿಣಾಮ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ಜೈ ಕನ್ನಡ ನ್ಯೂಸ್.